ಮಂಜು, ಮಳೆ, ಗಾಳಿ, ಪ್ರಕೃತಿ ವಾತಾವರಣ ಚೆನ್ನಾಗೇ ಇದೆ. ಆದರೂ ಒಂಥರ ತಲೆನೋವು ನನಗೆ. ಈ ಮಲ್ಲಿಗೆ ಹೂ ಸ್ಮೆಲ್ ಅದ್ಭುತ, ಆದರೂ ಕೆಲವು ಸಲ ತಲೆನೋವು ತರುತ್ತಲ್ಲ ಹಾಗೆ. ಕಾಫಿ ತೋಟದ ಮಧ್ಯೆ ಅಪ್ಪ ನನ್ನ ಹೆಸರನ್ನು ಕೂಗಿ ಕರೆದಾಗ ಕೇಳಿಸ್ತಾ ಇದ್ದ ಪ್ರತಿಧ್ವನಿ ಈಗಿಲ್ಲ, ಬರೀ ನೀರವ ನಿಶಬ್ದ. ಕೆಲವೊಂದು ಘಟನೆಗಳು ನಮ್ಮ ಜೀವನನೇ ಬದಲಾಯಿಸುತ್ತೆ ಅಂತ ಹೇಳ್ತಾರೆ. ಆದರೆ ಆ ಘಟನೆಗಳಿಗಿಂತ ಆ ಘಟನೆಗಳಲ್ಲಿ ನಾವು ತಗೊಳ್ಳೋ ನಿರ್ಧಾರಗಳಿದೆಯಲ್ಲ, ಅದು ನಮ್ಮ ಜೀವನನೇ ಬದಲಾಯಿಸುತ್ತೆ. ಅವನು ತಿಂತಾ ಇರೋ ಅನ್ನ ನಮ್ದು, ಅವನು ಉಡ್ತಾ ಇರೋ ಬಟ್ಟೆ ನಮ್ದು. ಹತ್ರ 12 ಗಂಟೆ ಆಗಿತ್ತು. ನನ್ನ ತಲೆಯಲ್ಲಿ ಇನ್ನೂ ಹಲವಾರು ಪ್ರಶ್ನೆಗಳು ಹಾಗೆ ಉಳಿದಿದ್ವಿ. ಇಲ್ಲಿರೋರು ನೋಡಿದ್ರೆ ಇಲ್ಲಿಂದ ಹೊರಗೋಕ್ಕಾಗಲ್ಲ ಅಂತ ಹೇಳ್ತಾರೆ. ಯಾಕೆ ಅನ್ನೋ ಅನುಮಾನದಿಂದ ಒಂದ್ಸಲ ಹಿಂತಿರುಗಿ ನೋಡಿದೆ. ಬಾಗಿಲು ತೆರೆದೇ ಇತ್ತು. ಮನಸ್ಸು ಮಾಡಿದ್ದಿದ್ರೆ ಆಚೆ ಹೋಗ್ಬಿಡ್ಬೋದಿತ್ತೇನು. ಇಲ್ಲಿ ದಾರಿಗಳು ಹೋಗ್ತಾ ಹೋಗ್ತಾ ಮಬ್ಬಾಗ್ತವೆ. ತಗೊಳ್ಳಿ. ಹೆಂಗೂ ಇಲ್ಲೊಂದು ವ್ಯವಸ್ಥೆ ಆಗಿತ್ತು. ಅದಕ್ಕೆ ನಾನು ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ.
ಅದರಿಂದ ನಾ ಅಲ್ಲಿ ಉಳ್ಕೊಳ್ಳೋದೇ ನನ್ನ ನಿರ್ಧಾರ ಆಗಿತ್ತು. ಆ ನಿರ್ಧಾರಕ್ಕೆ ನನ್ನ ಮನಸ್ಥಿತಿ ಕಾರಣ ಆಗಿತ್ತೋ ಅಥವಾ ನನ್ನ ಪರಿಸ್ಥಿತಿ ಕಾರಣ ಆಗಿತ್ತೋ ಗೊತ್ತಿಲ್ಲ. ಆದರೆ ಆ ಮನಸ್ಥಿತಿಗೆ ಕಾಲಿಟ್ಟೋನು ಎಂದೂ ಹೊರಗೆ ಬರೋಕ್ಕಾಗಲೇ ಇಲ್ಲ. ಈ ಮನಸ್ಥಿತಿ ಹೊರಗಿನ ಸಮುದ್ರನೇ ಮರೆಸಿ ಇಲ್ಲಿ ಬಾವಿಗೆ ನನ್ನನ್ನು ಸೀಮಿತಗೊಳಿಸ್ಬಿಡ್ತು.